ಪೂರ್ವಸ್ಥಾನ ಆಗಿರ್ತಕ್ಕಂಥ ಸಾರವಾಡದೀಶ್ವರಿ ಮೂರು ಸ್ಥಳ. ಅಲ್ಲಿಂದ ಸಿದ್ದರಾಮೇಶ್ವರ ಹೋಗಿ ಅಲ್ಲಿ ಮಟ್ಟ ಹಾಕಿದ್ರು. ನಮ್ಮ ಮೂಲ ಸ್ಥಳ ಅಂದರೆ ಸಾರವಾಡ. ಆ ಕಡೆಗೂ ನಮಸ್ಕರಿಸಿ ನಿಮ್ಮೆಲ್ಲ ಬಂದಂಥವರಿಗೂ ನಮಸ್ಕರಿಸಿ ನೀವೆಲ್ಲ ಶಾಂತ ರೀತಿಯಿಂದ ಬಿಸಿಲಾಗ ನಿಂತೀರಿ. ನಾನು ನೆಲ್ಲಾಗ ನಿಂತೇನೆ. ಸಂಖ್ಯೆಗೆ ಬಿಸಿಲು ಇಲ್ಲ. ಒಂದೀಟ ತಡ್ಕೋರಿ ಹೇಳಿ. ಬಲ್ಲಿದ ಧಾರವಾಡದೀಶ ಮೊಮ್ಮಗ ಚಿಕ್ಕಯ್ಯನಿಗೆ ಹೇಳಿದ ವಾಕ್ಯ ಅಂದು ಇಂದು ನಡೆದಿರುವುದನ್ನು ಇದಕ್ಕೆ ಅಹಂಕಾರ ಮಾಡಿದವರೆಲ್ಲ ಮಣ್ಣ ಕೂಡಿ ಎಲ್ಲರಿಗೂ ನೆನಪಿರ್ಬೇಕು. ಪೇಪರ್ದಾಗೂ ಬಂದಿತ್ತು. ಗಡ್ಡ ಗಿಡ್ಡ ಗುಡ್ಡ ಚಂದ್ರಗ ಮುಖದವ ಕೂಡಿ ಹುಡ್ಯಾಡಿ ಜಗತ್ತಿಗೆಲ್ಲ ಕದ್ದ ಹಿಡಿಸ್ತಾರಂತ ಹೇಳಿದ್ನಿ. ಅದು ಇವತ್ತು ಆಗೈತೆ ಹೇಳಿದ್ನಿ. ಇನ್ನೊಂದು ಖಾವಿ ಖಾದಿ ಖಾಕಿ ಇವು ಮೂರು ಪ್ರಾಮುಖ್ಯಗಳು. ಇವು ಮೂರು ಒಳಗೂ ಜಗಳ ಹುಡ್ತಾವತ್ತು ಹೇಳಿದ್ನಿ. ಮುಂದೆ ಹೇಳಿದ್ನಿ. ಪೇಪರ್ದಾಗೂ ಬಂದಿತ್ತು. ಈಗ ಎರಡು ಮಾತು ಕೂಡ ಖಾವಿ ಖಾದಿ ಖಾಕಿ ಒಂದು ಕಪ್ಪು ಒಂದು ಹಸಿರು ನೀಲಿ ಮಿಕ್ಸಿ ಇರುವಂಥ ಅರಿವೆ 5 ಕೂಡಿ. ಇವು 5 ಕೂಡಿ ಗದ್ದ ಹಿಡಿಸ್ತಾವ. ಅದನ್ನು ಒಬ್ಬ ಶಾಂತಿ ಮಾಡವಪ್ಪ ಅಂತಂದ್ರೆ ಅದಾನ. ಮುಂದಿನ ಭವಿಷ್ಯ ಹೇಳ್ತಾನೆ. ಹಿಂದಕ್ಕೆ ಹೇಳಿದ್ನಿ. ಯಾವ್ದು ಹೋಟೆಲ್ದಾಗ ಮೀಟಿಂಗ್ ನಡೆದೈತೆ ಹೇಳಿದ್ನಿಲ್ಲ. ಚಾದ ಹೋಟೆಲ್ದಾಗ ಮೀಟಿಂಗ್ ಭಾಳ ಅದು ಚಾದ ಹೋಟೆಲ್ದಾಗ ಕಿಟ್ಟಿ ಹಿಡ್ದಂತ ದೇಶದ ಚಿಪ್ಪಾಣಿ ಚಿತ್ರ ದೇಶದ ಹೇಳಿದ್ನಿ. ಅದಾಗೈತಿ. ಈಗ ಸುನಕನ ಜೊತೆ ಮಾತುಕತೆ ಸುನಕ ಸು ಅಂದರೆ ಶುದ್ಧ ಮನಸ್ಸುಳ್ಳದ್ದು, ನ ಅಂದ್ರೆ ನಂಬಿಕೆ ಇಷ್ಟೇ ಉಳ್ಳದ್ದು, ಕವ್ಯ ಅಂದ್ರೆ ಕರ್ತವ್ಯ ಪಾಲನೆ ಉಳ್ಳದ್ದು. ಅದರ ಕೂಡ ಮೀಟಿಂಗ್ ನಡೆದೈತಿ. ಏನೆಲ್ಲ ಇದು ವಿಶೇಷ. ಅದಕ್ಕೆ ಹೇಳೀನು ಆನೆ ಕಿಮ್ಮತ್ತು ಎತ್ತಿನ ಕಿಮ್ಮತ್ತ ಕುರಿಗೆ ಕಿಮ್ಮತ್ತ ಕೋಳಿಗೆ ಕಿಮ್ಮತ್ತ ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಎಲ್ಲರಿಗೂ ಹೇಳ್ತಾನೋ ಜಗಳ ಬಿಟ್ಟು ಹೊರಗೆ ಹೋಗಾಗ ಸದಾ ಶಿವನ ಸ್ಮರಣೆ ಮಾಡಿ ಹೋಗ್ರಿ ಅಂದ್ರೆ ಹೊಳ್ಳಿ ಮನೆಗೆ ಬರ್ತದೆ. ಅಷ್ಟು ಆಕ್ಸಿಡೆಂಟ್ ಅಷ್ಟು ಘಾತಕಗಳಾಗ್ತಾವೆ. ಈ ವರ್ಷ ಮಳೆಗಾಲ ಹೋದ ವರ್ಷ ಹೇಳಿ ಈ ವರ್ಷ ಮಳೆಗಾಲ ಭಾಳ ಮಜಾ. ಮಳೆ ಬೆನ್ನ ಬೆಳೆ ಹತ್ತೈತಿ. ಮುಂದಿನಕ್ಕ ಬೆಳೆ ಬೆನ್ನ ಮಳೆ ಹತ್ತೈತಿ. ಈಗ ಮಳೆ ಬೆನ್ನ ಬೆಳೆ ಹತ್ತೈತಿ.
ಸಲ ಐದು ಪ್ರಕಾರ ಮಳೆ ಅನಾವೃಷ್ಟಿ, ಅತಿವೃಷ್ಟಿ, ಅಲ್ಪವೃಷ್ಟಿ, ಸಮವೃಷ್ಟಿ. ಇನ್ನೊಂದು ಕಡೆ ಮಳೆ ಆಕತಿ. ಕಡಲ ಸಿದ್ದರಾಮ, ಕಡಲ ಪರಸ, ಎತ್ತು ದಿವಾಳಿ. ಈ ವ್ಯಾಪಾರ, ಈ ವ್ಯವಹಾರ, ಈ ರೇಟ ಒಂದೇ ರೀತಿ ಉಳಿಯುವಂಗಿಲ್ಲ. ఎందుకని ಹೇಳಿನಿ, ಏರ್ತಾವೆ ಇಳಿತಾವೆ, ಇದು ನಡೆದೈತಿ. ನಿಮ್ಮ ಹೆಣ್ಮಕ್ಕಳಿಗೆ, ಎಲ್ಲ ಹೆಣ್ಮಕ್ಕಳಿಗೆ ಹೇಳೋದಂದ್ರೆ, ನಿಮ್ಮ ವೇಷನ, ನಿಮ್ಮ ಭೂಷಣ, ನಿಮ್ಮ ಸಂಭಾಷಣ, ನಮ್ಮ ಭಾರತೀಯ ಸಂಸ್ಕೃತಿ ನಿಂತದ್ದೇ ನಿಮ್ಮ ಹೆಣ್ಮಕ್ಳ ಮೇಲೆ. ನೀವು ನಡೆಸ್ಕೊಂಡು ಹೋಗಿ. ನೀವೆಲ್ಲರೂ ಯಾವ ಜಾತಿ, ಭೇದ, ಸಂಪ್ರದಾಯ ಏನೇ ಇಲ್ಲ. ಈ ಮಠದಾಗ ಏನೂ ಇಲ್ಲ. ಎಲ್ಲ ಅಖಂಡ. ನಿಮಗೆಲ್ಲರಿಗೂ ಇದು ಪಕ್ಷಾತೀತ ಮಠ, ಜಾತ್ಯಾತೀತ ಮಠ, ವರ್ಣನಾತೀತ ಮಠ, ಸಾಂಪ್ರದಾಯತೀತ ಮಠ. ಎಲ್ಲ ಅಖಂಡ. ಎಲ್ಲರಿಗೂ ಪರವಾನಗಿ. ಎಷ್ಟು ಸೇವಾ ಮಾಡ್ತೀರಿ ಅಷ್ಟು ನೀವು ಸಮೃದ್ಧಿ ಹೊಂದಿ. ಇನ್ನೊಂದು ಎರಡು ಮಾತ್ರ, ಉಳುವಿ ಒಳಗೆ ಒಂದು ಮುಂದಿಗೆ ಉಳುವುದನ್ನು ಅವು ಉರುಳಿ ಬರುವ ಶಬ್ದ ನೀವು ಕೇಳಿರಲ್ಲ. ಉರುಳುತ್ತಾ ಬರುವುದು ನಾ ಮೇಲ ನೀ ಮೇಲ ಅನ್ನುವವರನ್ನು ಮನ್ನ ಕೊಡುತ್ತಾ, ನೀನೇ ಸದಾಶಿವ, ನೀನೇ ಪರಬ್ರಹ್ಮ ಅಂದವರನ್ನು ಕಾಯುವುದು ಉರುಳೊಳಗೊಂಡು. ಹಸಿರು ನಾಮದ ಒಡೆಯ, ಅಂಡ ಕುದುರೆ ನೇರಿ. ಹರುಷಾಗಿ ಬರುವಾಗ ದೈತರ ದಂಡ ಏಳುವುದನ್ನು ಅಂತಪ್ಪ ದೈತರನ್ನೆಲ್ಲ ಬಂದಂಥ ದೈತರು ಕಸರತ್ತ ಕಮಾಯಿ ಮಾಡಿ ಲೋಕ ಜನರಿಗೆ ಹಿಂಸೆ ಕೊಡುವುದು. ಆಗ ಹಂಡ ಕುದುರೆ ನೇರಿದ ಮನುಷ್ಯ ಮಸರತ್ತ ಮಾಡಿ ಜನರಿಗೆ ಹಿಂಸೆ ಕೊಡುವವರಿಗೆ ಸಂಹಾರ ಮಾಡಿ ಪಾತಾಳ ಕೇಳಿಸುವನು. ನೀವು ಕೇಳಿ. ಅವಿದ್ದ ಅಲ್ಲಿ ನಡೆದಕ್ಕೆ ತಿಳ್ಕೋಬೇಡ. ಇದು ಎಲ್ಲ ಕಡೆ ನಡೆದಂಗ ನಿಮಗೆ ಯಾರ ಬಂದು ಕೇಳಿ. ಜಾತಿ, ಮತ, ಪಂಗಡ ಏನೂ ಹೇಳಕ್ಕೆ ಹೋಗ್ಬೇಕು. ನಾವು ಎಲ್ಲರೂ ಭಾರತ ದೇಶ ಮಾತೆಯ ಮಕ್ಕಳು. ನಾವು ಭಾರತೀಯರೊಂದಿಗೆ ಹೇಳಿ. ಸೊಕ್ಕಿದ ಕುರಿಯನ್ನು ಉಕ್ಕುತ ಬರುವ ಕಾಗಿಯನ್ನು, ಆ ಕಾಗಿ ಕುರಿಯನ್ನು ದುಡುಕಿಗೆ ಆಹುತಿ ಕೊಟ್ಟು ಶರಣಾಗತ ಆದವರ ಶರಣರನ್ನು ಕಾಪಾಡುವುದು.
ಹೋದ ವರ್ಷ ಹೇಳಿ ಅಕ್ರಾಳ ವಿಕ್ರಾಳ ಹೈರಾಣ ಕರಾಳ ಹೋದ ವರ್ಷ ಹೇಳಿಕ್ಕಿಲ್ಲ. ಅಕ್ರಾಳ ವಿಕ್ರಾಳ ಕರಾಳ ಹೈರಾಣ ಈ ವರ್ಷ ಹಂಗೈತಿ. ಇದು ಪರಾಭವ ನಾಮ ಸಂವತ್ಸರ. ಪರಾಭವ ಪರಾಭವ ಅಂದ್ರೇನು? ಸೋಲುವುದು. ಪರಾಭವ ಸೋಲುವುದು. ಯಾಕೆ ಪರಾಭವಗೊಂಡಿರ್ತಾರಿಲ್ಲ, ಪೇಪರ್ದಾಗ ಬರ್ತಾವಿಲ್ಲ, ನೀವು ಕೇಳ್ತಿರಿಲ್ಲ, ಓದ್ತಿರಿಲ್ಲ. ಪರಾಭವ ಸೋಲುವುದು. ಆದ್ರೆ ನೀವು ಹಿಂಗೆ ಸೋಲ್ರಿ, ನನ್ನ ಪಾದಕ್ಕೆ ನನ್ನ ಸಲುವಾಗಿ ಸೋಲ್ರಿ, ಎಲ್ಲ ಕಡೆ ಗೆದ್ದಿರಿ. ಸೋಲುದಿಲ್ಲೇ, ಸದಾಶಿವ ಸೋಲುದು, ಎಲ್ಲ ಕಡೆ ಗೆದ್ದು. ಮತ್ತು ನೀವು ಎಲ್ಲ ಕಡೆ ಸೋತ್ ಎಲ್ಲಿ ಗೆದ್ದ ಸೋತಿ ಎಲ್ಲ ಕಡೆ ಪುನಃ ಅಳವಡಿಸ್ಕೊಡಿ. ಪರಮ ಪವಿತ್ರ ದಿನ. ಇನ್ನು ಕೆಲವೊಂದು ವಿಷಯ ಅದಾವ जय मंगलम जय नमः पार्वतीश्वर महादेव।